ಸ್ವಾಮಿ ಅಂತೇಳಿ ಯಾರು ಕರೀತೀರಿ ನಾವು? ಸ್ವಾಮಿ ಅಂತೇಳಿ ಯಾರು ಕರೆಯಂಗಿಲ್ಲ. ತಾಯಿ ಅಂದ್ರೆ ಗಂಡ ಕರೀತೀರಿ, ನೀವು ಕರೆಯಂಗಿಲ್ಲ. ಯಾಕೆ ಕರೀತೀರಿ? ನಿಮಗೆ ವಜೆಗೆ ಅದ, ಅವರಿಗೆಲ್ಲ ಸ್ವಾಮಿ ಅಂತ ಕರೆಯೋದು. ನೋಡ್ರಿ ಎಂಥ ಭಕ್ತಿ. ಹೆಣ್ಣ ಮಗಳು ಸಾವಿತ್ರಮ್ಮ ಅಂತಾಳೆ. ಸರಿ ಸ್ವಾಮಿ ಪೂಜಾ ಮಾಡಿ ಬಂದ್ರ್ಯಾ? ಆಯ್ತ್ರಿ, ಏನಾಯ್ತು? ಎಲ್ಲಿದ್ದು ಪೂಜಾ ಮಾಡಲಿ? ಪೂಜಾ ಇವತ್ತು ನಿಲ್ಲುವ ಸಂಭವ ಅಂತ ಹೇಳಿದ್ರು. ಯಾಕ್ರಿ ಸ್ವಾಮಿ, ಏನಾಯ್ತ್ರಿ? ಇವತ್ತಲ್ಲಿ ರುದ್ರಭೂಮಿಯಲ್ಲಿ ಇವತ್ತು ಸತ್ತಿ ಇಲ್ಲ, ಸುಟ್ಟಿ ಇಲ್ಲ, ಭಸ್ಮನೇ ಇಲ್ಲ. ಆದರೆ ಪೂಜಾ, ಮಹಾಕಾಲೇಶ್ವರ ಪೂಜಾ ನಿಲ್ಲುವ ಸಂಭವ ಅಂತ ಹೇಳಿದ. ಸ್ವಾಮಿ ನೀವೇನು ಚಿಂತಿಸಬೇಡ್ರಿ, ಇವತ್ತು ಪೂಜಾ ಆಗಬೇಕೆ. ಆದ್ರೆ ಸೂರ್ಯ ಹೊರಡಲಿಲ್ಲ ಅಂದ್ರೆ ನಡೀತದೆ, ಚಂದ್ರ ಹೊರಡಲಿಲ್ಲ ಅಂದ್ರೆ ನಡೀತದೆ. ಆದ್ರೆ ಅಪ್ಪನ ಮಹಾಕಾಲೇಶ್ವರರ ಪೂಜಾ ನಿಲ್ಲಬಾರ್ದು ಇವತ್ತು. ತಿಳಿತದಲ್ರಿ ಅರ್ಥ? ತಾಯಿ ಅಂದ್ರೆ ಅರ್ಥ ಆಗ್ತದಲ್ರಿ? ನಾ ಹೇಳ್ತಾರೆ ಹೋದು ಒಂದಿಷ್ಟು ಗೋಣರ್ ಹಾಕ್ರಿ, ಅವ ಇಷ್ಟು ಹೋರನ್ರಿ. ಸುಮ್ಮ ಮೂಕ ಬಸವಣ್ಣ ಕೂತಾರ ಕುಂದ್ರಬೇಡ್ರಿ, ಒಂದಿಷ್ಟು ಹೇಳ್ತು ಬರ್ರಿ, ನಮಗೆ ಧೈರ್ಯ ಬರ್ತದ. ಸುಮ್ಮ ಕೂತ್ರಿ ಅಂದ್ರೆ ನಾ ಏನು ಹೇಳ್ಬೇಕ್ರಿ? ಗೋಡೆ ಹೇಳ್ದಂಗೆ ಆಗ್ತದ. ಆ ಬಳಿಕ ಸಾವಿತ್ರಮ್ಮ ಅಂತಾಳ. ಯಾಕ್ರಿ ಸ್ವಾಮಿ ಪೂಜಾ ನಿಲ್ಲಬಾರ್ದು? ಪೂಜಾ ನಿಲ್ಲಬಾರ್ದು. ನಾ ಕೊಡ್ತೀನಿಲ್ಲ ಭಸ್ಮ, ಚಿತ್ತ ಭಸ್ಮ ನಾ ಕೊಡ್ತೀನಿ ರೀ. ಹೆಂಗೆ ಕೊಡ್ತಿ? ನಮ್ಮಲ್ಲಿ ಯಾರು ಸತ್ತಾರೆ? ಇಲ್ಲ, ಯಾರೂ ಸತ್ಯ ಇಲ್ಲ, ಯಾರೂ ಸಯವರಿದ್ದಿಲ್ಲ. ನೀ ಎಲ್ಲಿದ ಕೊಡ್ತಿ? ಸ್ವಾಮಿ ನಮ್ಮ ಹಿತ್ತಲದೊಳಗ, ಮನಿ ಹಿತ್ತಲದೊಳಗ ಕಟ್ಟಿಗೆ ಒಟ್ರಿ, ಅವು ಒಡೆದು ಕಟ್ಟಿಗೆವ ಅವೇ ಒಟ್ರಿ. ಅದ್ರ ಮೇಲೆ ನಾ ಮಲಗುತ್ತೀನಿ, ಅದ್ರ ಮ್ಯಾಗ ತಪ್ಪಲ ಇಡ್ರಿ, ನನ್ನ ಮ್ಯಾಗ ತಪ್ಪಲ ಇಡ್ರಿ, ಕಿಚ್ಕೊಡ್ರಿ, ಬೆಂಕಿ ಹಸಿರಿ. ಇದೇ ಚಿತ್ತಭಸ್ಮ ಒಯ್ದು ಮಹಾಕಾಲೇಶ್ವರಿಗೆ ಭಸ್ಮದಿಂದ ಪೂಜಾರ್ಚನೆ ಮಾಡಿದೆ. ಎಂಥ ತಾಯಿ! ಈಗಿನವ್ರು ಅಂತೀರಿ ನೀವು ಅನ್ನಂಗಿಲ್ಲ. ಅವಾಗ ಅಂದ ಕೊಳ್ಳೇನೆ, ಸ್ವಾಮಿ ನಿಮ್ದೆಷ್ಟು ಪಾದೋದಕ್ಕೆ ತೋತೀನಿ. ಅವಾಗಂತಾನೆ ಗೌರಿನಾಥ, ನೀ ಹಂಗ ಕೊಡ್ತಿ, ನೀ ಪ್ರಾಣ ಕೊಡಿಬೇಡ, ನೆತ್ರದಿಲ್ಲಕ್ಕ ನೀ ಕೊಡಿಬೇಡ ಪ್ರಾಣ ತಂದು ಕೊಳ್ಳೇನೆ. ಸ್ವಾಮಿ ನೀವು ಕಟ್ಟಿರ್ತಕ್ಕಂಥ ಮಂಗಲ ತಾಳಿ ಇದು ನೀವು ಸೌಭಾಗ್ಯವತಿ ಅಂತೇಳಿ ಕೊಟ್ಟಿರಿ. ಇದು ಸೌಭಾಗ್ಯವತಿ ಅಂತೇಳಿ ನಾ ಪ್ರಾಣ ಕೊಡ್ತೀನಿ. ಆದ್ರೆ ಸೌಭಾಗ್ಯವತಿ ಅಂತೇಳಿ ಆ ಮಹಾಕಾಲೇಶ್ವರಿಗೆ ನನ್ನ ಪೂಜಾರ್ಚನೆ ಆಗ್ತದೆ, ಚಿತ್ತಭಸ್ಮದಿಂದ ಪೂಜಾರ್ಚನೆ ಆಗ್ತದೆ ಅಂದಾಗ ನಾನು ಒಂದು ಪೂರ್ವ ಜನ್ಮದಲ್ಲಿ ಪುಣ್ಯ ಸುಕೃತ ಪುಣ್ಯವನ್ನು ಮಾಡಿ ಬಂದಂತೇಳಿ ಅದು ಜನ್ಮ ಸಫಲ ಆಗುತ್ತದೆ. ಬಂಧುಗಳೇ, ಜನ್ಮ ಸಫಲ ಆಗುತ್ತದೆ ಅಂತ ಹೇಳಿದ್ರು ತಾಯಿ ಸಾವಿತ್ರಿಯಮ್ಮ. ತಂದ ಕೂಡಲೇ ಪಾದೋದಕ ತೋತಾಳ್ರಿ, ದೊಳಪಾದ ತೋತಾಳ್ರಿ. ಇದ್ರ ಒಳಗೆ 5 ಪಾದೋದಕ ಬರ್ತಾವ. ಒಂದನೇದು ಗುರು ಪಾದೋದಕ, ನೆನಪಿನಾಗಿರಲಿ. ಎರಡನೇದು ಲಿಂಗ ಪಾದೋದಕ, ಮೂರನೇದು ಜಂಗಮ ಪಾದೋದಕ, ನಾಲ್ಕನೇದು ಅತಿಥಿ ಪಾದೋದಕ, ಐದನೇದು ಪತಿ ಪಾದೋದಕ, ಗಂಡನ ಪಾದೋದಕ. 5 ಪಾದೋದಕದೊಳಗ ಇದು ಪತಿ ಪಾದೋದಕ. ಪತಿ ಪಾದೋದಕ ಅಂದ್ರೆ ನಿಮಗೆ ಗೊತ್ತಾಗ್ತಿರ್ಬೇಕು. ನಮ್ಮಲ್ಲಿ ಅತ್ರಿ ಮನೇಶ್ವರರು ಮತ್ತು ಅನಸೂಯ ಅಂತೇಳಿ ಆಗೋಗಿದ್ದಾರೆ. ಅವ್ರದ್ದು ಕತಿ ಕೇಳಿರ್ಬೇಕು. ಕತಿ ಕೇಳಿರ್ಲಿವ? ಗೊತ್ತೇ ಇಲ್ಲ. ಗೊತ್ತದ್ರಿ? ಇಲ್ಲ, ಗೊತ್ತೇ ಇಲ್ಲ. ಅತ್ರಿ ಮುನೇಶ್ವರರು
ತನ್ನ ಧರ್ಮಪತ್ನಿಯಾಗಿರ್ತಕ್ಕಂಥ ಅನಸೂಯಾದೇವಿ ಪ್ರತಿನಿತ್ಯದಲ್ಲಿ ಗಂಡನ ಪಾದ ತೊಳೆದು ಅದೇ ನೀರವನ್ನ ತೀರ್ಥ ಅಂತೇಳಿ ಸೇವನೆಯನ್ನ ಮಾಡುತ್ತಾ ಇದ್ದಳು. ತೀರ್ಥ ಕುಡಿತಾ ಇದ್ದಳು. ಒಂದು ದಿವಸ ಏನಾಯಿತು ಅಂತ ಕೇಳಿದ್ರೆ, ಅವರ ತಂಗಿ ಅನುಲಾದೇವಿ ಗುಡ್ಡಗವಾರದೊಳಗ ತಪಶ್ಚರ್ಯನ ಮಾಡ್ತಾ ಇದ್ದಳು. ಇದು ಯಾಕೆ ಹೇಳುತ್ತಾ ಇದ್ದೀನಿ ಅಂತೇಳಿ ನೀವು ಒಂದು ಜರ ಗಮನಕ್ಕೆ ಇರಲಿಲ್ಲ, ಒಂದಿಷ್ಟು ಲಕ್ಷ ಕೊಟ್ಟು ಕೇಳ್ರಿ. ನಾ ಇದು ಯಾಕೆ ಹೇಳುತ್ತೀನಿ ಅಂತೇಳಿ. ಅವಾಗ ಅಲ್ಲಾದೇವಿ ಏನು ತಪಶ್ಚರ್ಯ ಕೊಡ್ತಿದ್ದಾಳಲ್ಲ, ಆಕೆಗೆ ಪರಿಜ್ಞಾನ ಇಲ್ಲ. ತಪಶ್ಚರ್ಯ ಅಂದ ಬೆಳಕ ಇದ್ರೊಳಗ ಅಷ್ಟಾಂಗ ಯೋಗಗಳ ಮತ್ತು ತಪಶ್ಚರ್ಯ ಒಳಗ ಬಹಳ ಶಕ್ತಿ ಇರ್ತದೆ ಬಂಧುಗಳೇ. ಆ ತಪಸ್ಯ ಸಮಾಧಿ ಒಳಗ ಹೋದ್ರಪ್ಪ ಅಂತಂದ್ರ ಹೊರಗಿಂದ ಏನೂ ಗೊತ್ತಾಗೋದಿಲ್ಲ. ಅಲ್ಲಿ ಆ ಗುಡ್ಡಗಳನ್ನ ಮಸದಾಡಿ ಸವಿದು ಆ ಗುಡ್ಡಕ್ಕೆ ಬೆಂಕೆತ್ತಿತ್ತು. ಈಕೆ ಏನು ಮಾಡಲು ಅನಸೂಯಾದೇವಿ ಅತ್ರಿ ಮುನೇಶ್ವರ ಗಂಡನ ಪಾದ ತೊಳೆದು ಈಗ ಶಂಬಳಿಸಿದ ನೀರ. ಅವಾಗಂತನ ಅತ್ರಿ ಮುನೇಶ್ವರು, ಏ ಚಾಂಡಾಲಿ, ನನ್ನ ಪಾದ ತೊಳೆದು ನೀನು ನೀರು ಯಾಕೆ ಚೆಲ್ಲದಿ? ಆ ಕಡೆ ತೀರ್ಥ ಯಾಕೆ ಚೆಲ್ಲದಿ? ಪ್ರತಿನಿತ್ಯದಲ್ಲಿ ನೀನು ನೀರು ಕುಡಿತಾ ಇದ್ದಿ, ಇವತ್ತು ಯಾಕೆ ಚೆಲ್ಲದಿ ಚಾಂಡಾಲಿ ಸೂಳೆ ಅಂತೇಳಿ ಕತ್ತರಿಸಿದ. ಅವಾಗಂತ ಅನಸೂಯಾದೇವಿ ಅಂತಾಳ, ಸ್ವಾಮಿ ನಾಯನ ಸುಮ್ಮನೆ ಚೆಲ್ಲಿಲ್ರಿ ಸ್ವಾಮಿ. ಅಲ್ಲಿ ನನ್ನ ತಂಗಿ ಅಲ್ಲಾದೇವಿ ಗುಡ್ಡಗವಾರದೊಳಗ ತಪಶ್ಚರ್ಯನ ಮಾಡ್ತಾ ಇದ್ದಾಳ, ಸಮಾಧಿಯದೊಳಗದ, ಅನುಷ್ಠಾನದೊಳಗದಾಳ. ಗುಡ್ಡಕ್ಕೆ ಬೆಕ್ಕೆತ್ತದ ಆಕೆ ಮಕ್ಕ ಸುತ್ತಮುತ್ತದಲ್ಲಿ. ಅದಕ್ಕಂತೇಳಿ ನಿಮ್ಮ ನೀರ ಹೊಡೆದು ಶಂಬಡಿಸಿದ್ರೆ ಕಡೆ ಚೆಲ್ಲಿಂದ ಇಲ್ಲಿ ಶಂಬಡಿಸಿದ ನೀನು ಅಲ್ಲಿ ಗುಡ್ಡ ಗವಾರ ಆರ್ತದನು, ಬೆಕ್ಕೆ ಆರ್ತದನು. ನಗುತ್ತಾನ ಹತ್ತನೇ ಮನುಷ್ಯರು. ಇದೇನು ಸುಮ್ಮನೆ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ಬಿಡ ತಂದಾಗ ಆವಾಗ ಅನಸೂಯಾದೇವಿ ಅಂತಾಳೆ, ನಾ ಸುಳ್ಳು ಹೇಳಿದ್ರೆ ಪ್ರತ್ಯಕ್ಷವಾಗಿ ನೋಡೋಬರ್ ನಡ್ರಿ ತಂದರು. ಎಷ್ಟ್ರಿ? ಇಲ್ಲಿಂದ 30 ಕಿಲೋಮೀಟರ್ ಅಂತರ ನೋಡ್ರಿ. ನಾ ಸುಳ್ಳು ಹೇಳ್ದಲ್ಲ, ನಿಮಗೆ ಕರೆ ಪಟಾಸ್ತು ಅಂತಂದ್ರ ಅಲ್ಲೇ ನನಗೆ ಆಶೀರ್ವಾದ ಮಾಡ್ರಿ. ಇಲ್ಲದಿದ್ರೆ ಕರೆ ಪಟಾಸಲಿ ಅಂತಂದ್ರೆ ನನಗೆ ಪ್ರಾಣ ಕೊಡ್ರಿ ಅಂತಂದಳು ಅನಸೂಯಾದೇವಿ. ಕೇಳ್ರಿ ಬಂಧುಗಳೇ, ನಾನು ಯಾಕೆ ಹೇಳ್ತೀನಿ ಲಕ್ಷ್ಯಕ್ಕಿರಲಿ. ಆ ಬಳಿಕ ಹೋದ್ರು ಅತ್ರಿ ಮುನೇಶ್ವರರು, ಅನಸೂಯಾದೇವಿ ಹೋದ್ರು ಅಲ್ಲಿಗೆ. ಅಲ್ಲಾದೇವಿ ಕೂತಿರ್ತಕ್ಕಂಥ ಜಾಗಕ್ಕ ಏನಲ್ಲಿಂದ ನೀರವನ್ನ ಯಾರು ಶಂಬಡಿಸಿದಳಲ್ಲ, ತೀರ್ಥವನ್ನ ಯಾರು ಶಂಬಡಿಸಿದಳಲ್ಲ, ಪಾದೋದಕವನ್ನ ಶಂಬಡಿಸಿದಳಲ್ಲ, ಅಷ್ಟು ಬೆಂಕಿಯನ್ನು ಆರಿತ್ರಿ ಬಂಧುಗಳೇ. ಚಪ್ಪಾಳೆ ಮಾಡಿದ್ರಲ್ಲ, ಎಂಥ ಶಕ್ತಿ ಗಂಡನ ಪಾದೋದಕದೊಳಗ. ನೀವು ಯಾರು ತೋತಿರಿ ಅಂದ್ರೆ ಒಂದು ಸ್ವಲ್ಪ ಕೈ ಮ್ಯಾಗ ಮಾಡಿ. ಗಂಡನ ಪಾದೋದಕ ತೋತಿರಲ್ಲ, ಎಲ್ಲಿದ ಮಾರಯ್ಯ? ವರ್ಷಗ ಮನಸ್ ಬಂದು ಹೇಳ್ದತ್ತ ಗಂಡನ ಪಾದ ತುಳಿ ಅಂದತ್ತ. ನಮಗೆ ತಿಳಿ ಆಗಂಗಿಲ್ಲ. ಅವಾಗೆಲ್ಲ ಹರಿಗಾಡಿ ಬರ್ತಾನ, ಅಲ್ಲಿ ತಿರುಗಾಡಿ ಬರ್ತಾನ, ಅವನಲ್ಲಿ ಪಾದ ತೊಳೆದು ನಾವು ನೀರು ಕೊಡೆ ಅಂತಿರ್ಲೇವ. ಇದು ಯಾಕೆ ಹೇಳ್ತೀನಿ ಅಂತಂದ್ರೆ, ಇದು ಒಂದು ಸ್ವಲ್ಪ ಸಂಸ್ಕಾರ ಇರಬೇಕು. ಒಂದೆಷ್ಟು ಪ್ರತಿನಿತ್ಯದಲ್ಲಿ ಬೆಳಗಿನ ಜಾವ ಎದ್ದು ಕೊಡಿನಿ ತಮ್ಮ ಗಂಡದೇ ಇರೋದಪ್ಪ ಪಾದ ತೊಳೆದು ಒಂದಿಷ್ಟು ನೀರು ಕೊಡಿದ್ರಪ್ಪ ಅಂತಂದ್ರೆ ನಿಮ್ಮ ಜನ್ಮ ಸಫಲ ಆಗ್ತದೆ ಬಂಧುಗಳೇ. ನೀವೇನು ಸುಮ್ಮನೆ ನೀವು ಹೇಳ್ರಿ, ನೀವು ಹೇಳಿ ನಾವು ಕೇಳ್ತೀವಿ, ಕೇಳಿ ಮತ್ತೆ ಅದೇ ಬಿಡ್ತೀರಿ ಅಂತೀರಿ. ನೀವು ಸುಮ್ಮನೆ ನೀವು ಅಲ್ವರಿ.
ಈಗ ನಮ್ಮ ನಡೆಯ ನಡೀತದ